ಆಫ್ಟರ್ ಲಾಂಗ್ ಟೈಮ್ ಒಂದು ನಮ್ಮ ಸಿನಿಮಾ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಏನು ಬೇಕಾದರೂ ಕರೀರಿ, ಬಟ್ ಓವರ್ ಆಲ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಐ ಎಂಜಾಯ್, ಟು ಬಿ ಫ್ರ್ಯಾಂಕ್ ವಿತ್. ಥ್ಯಾಂಕ್ ಯು ಸರ್. ನನಗೊಂದು ಇವತ್ತು ನೋಡ್ಬೇಕಾದ್ರೆ ಒಂದು ಕಡೆ ಇನ್ನೊಂದು ಟ್ರ್ಯಾಕು ಇವಂದೇ ಓಡ್ತಾ ಇತ್ತು, ಅಯ್ಯೋ ಇವ್ನು ಪ್ರೊಡಕ್ಷನ್ ಮಾಡೋದು ಬಟ್ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ಐ ನೋ ಇಮ್ ವೆರಿ ಪರ್ಸ್ನಲಿ. ಬೇರೇನೋ ತೊಗೊಂಡಿರ್ತಾನೆ, ಬೇರೇನೋ ಮಾಡಿರ್ತಾನೆ ಅಂತ ಬ್ಯೂಟಿಫುಲಿ ದ ವೇ ಅದು ಹೇಗೆ ಹೋಯ್ತು ಫಿಲ್ಮ್, ಹೌ ಇಟ್ ಟುಕ್ ಆಫ್ ಆ್ಯಂಡ್ ಹೌ ಇಟ್ ಗಾಟ್ ಎಂಡ್. ಅಂದರೆ ನಿಮಗೆ ಪ್ಯಾಥೋ ಅಲ್ಲ, ನಾನು ತೊಡಗು ಹೇಳ್ತಾ ಇದ್ದೆ, ಪ್ಯಾಥೋ ಅಲ್ಲ ಅದೊಂಥರ ಸ್ವೀಟ್ ಪೇನ್ ಅಂತಾರಲ್ಲ, ಆ ಪೇನ್ ಇದೆ ಫಿಲ್ಮಲ್ಲಿ ಅಂತ. ಐ ಥಿಂಕ್ ಇಟ್ ವಿಲ್ ಡೂ ವಂಡರ್. ಕ್ಲೈಮ್ಯಾಕ್ಸ್ಗೆ ಒಂದು 50 ಮಾಡಿದ್ದಾರೆ ಸರ್ ರೆಫರೆನ್ಸ್ ತೆಗ್ಸಿ 50 ಕ್ಲೈಮ್ಯಾಕ್ಸ್ ಆಗಿ ಇದಕ್ಕೆ ಫ್ರೀಸ್ ಆಗಿದ್ದು, ಕೊನೆಗೆ ಒಂದು 50 ವರ್ಷನ್ಸ್ ಬರೆದಿದ್ವಿ. ಆಂಬುಲೆನ್ಸ್ ಆಯ್ತಲ್ಲ, ಅಲ್ಲಾದ್ಮೇಲೆ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಹೋಗಿ ಶೂಟ್ ಮಾಡ್ಬಿಟ್ಟು, ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಎಲ್ಲರಿಗೂ ತೋರಿಸಿದೆ. ಒಂದು ಅರ್ಧ ಜನ ಪ್ಯಾಥೋ ಎಂಡಿಂಗ್ ಆಗಬೇಕು, ಚಲನಚಿತ್ರ ಆಗಬೇಕು ಅಂತಾರೆ. ಒಂದಷ್ಟು ಜನ ಫಸ್ಟ್ ಇಂದ ಕಷ್ಟ ಕೊಡಿಸ್ಬಿಟ್ಟಿದ್ವಿ ಎಲ್ಲರಿಗೂ, ಹ್ಯಾಪಿ ಮಾಡ್ಬಿಡು ಅಂತಾರೆ. ಏನು ಅರ್ಧ ಜನ ಹಂಗಂತಾರೆ, ಅರ್ಧ ಜನ ಹಿಂಗಂತಾರೆ. ಈಕ್ವಲ್ ಓಟೋ ಎರಡೂ ಬೀಳ್ಬೇಕು, ಪೇನು ಆಗ್ಬೇಕು, ಹ್ಯಾಪಿನೂ ಆಗ್ಬೇಕು. ಹಂಗೆ ಮಾಡೋಣ, ಒಂದು ಇನ್ ಬಿಟ್ವೀನ್ ಮಾಡೋಣ ಅಂದಿದ್ದಕ್ಕೆ ಕ್ಲೈಮ್ಯಾಕ್ಸ್ ಬಂದಿತ್ತು. ಫಾರ್ ದಿಸ್ ಸಿನಿಮಾ ನನಗನ್ಸಿದ್ದು ದಿಸ್ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್. ಈ ಕ್ಲೈಮ್ಯಾಕ್ಸ್ ಬಿಟ್ಟು ಬೇರೆ ಕ್ಲೈಮ್ಯಾಕ್ಸ್ ಮಾಡಿದ್ರೆ ಪ್ಯಾಥೋಡ್ ಆಗಿದ್ರೆ ತುಂಬಾ ನೋವು ಆಗ್ತಿತ್ತು, ಬಿಕಾಸ್ ಇವ್ರಿಬ್ರು ಜೊತೆ ನೋಡೇ ಇಲ್ಲ. ಟ್ರಾಜಿಡಿ ಆಗಿದ್ರೆ ಡಿಸಾಸ್ಟರ್. ವೈ ಐ ವಿಲ್ ಟೆಲ್ ಯು, ನಾವು ಇವ್ರಿಬ್ರ ಜೊತೆ ಆನ್ ಸ್ಕ್ರೀನ್ ತೋರಿಸೇ ಇಲ್ಲ, ಸೇರ್ಸೇ ಇಲ್ಲ. ಓಕೆ, ನೀವು ಈಗ ನಾನು ಹೇಳೋದು ಫಸ್ಟ್ ಇಂದ ನಮ್ಮ ಜೊತೆಲಿ ಇದ್ದಾರೆ, ಜೊತೆಲೆ ಪ್ರೀತಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಡಿಸಾಸ್ಟರ್ ಆಯ್ತು ಅಂದ್ರೆ ಅಕ್ಸೆಪ್ಟಬಲ್. ಕರೆಕ್ಟ್. ಪಾಪ ಇಬ್ರು ಜೊತೆಲೇ ಇಲ್ಲ, ಫಸ್ಟ್ ಇಂದ ಫೋನ್ ಹಿಡ್ಕೊಂಡು ಓಡಾಡ್ತಾರೆ, ಕರೆನ್ಸಿ ಹಾಕೊಂಡು ಓಡಾಡ್ತಾರೆ, ಇಬ್ರು ಕೈ ಹಿಡ್ಕೊಂಡು ಇರೋದು ನೋಡಿಲ್ಲ ಆಡಿಯನ್ಸ್. ಏನೋ ನಿಮ್ಗೆ ಆ ಫೀಲೇ ಬರಲ್ಲ ಅವಾಗ. ಇಲ್ಲ ಸರ್, ಇದು ಕ್ಲೈಮ್ಯಾಕ್ಸ್ನ ಸ್ಟ್ರಾಂಗ್ ಬಿಲೀವ್ ಮಾಡಿದ್ದು ಸರ್. ಶೂಟ್ ಎಲ್ಲ ಮಾಡಿ ಎಡಿಟಿಂಗ್ ಆಗಿ ರೆಕಾರ್ಡಿಂಗ್ ಆದ್ರೂ ನನಗೆ ಸರ್ ಕ್ಲೈಮ್ಯಾಕ್ಸ್ ಹೆಂಗೆ ಸರ್ ಇದು ಅನ್ನೋತಾರೆ. ಯಾಕೆ ನಾನು ಫುಲ್ ಪ್ಯಾಥೋಗೆ ಅಂತ ಫಸ್ಟ್ ಅಪ್ರೋಚಿಂಗಲ್ಲೇ ಪ್ಯಾಥೋ ಹೌಸ್ಗೆ ಇದು ಬಿಟ್ಟಿದ್ದದು. ಸರ್ ಮಾತ್ರ ಸ್ಟ್ರಾಂಗ್ ಬಿಲೀವ್ ಮಾಡಿ ವರ್ಕ್ ಆಗುತ್ತೆ ಮಗ ಕ್ಲೈಮ್ಯಾಕ್ಸು. ನಾನು ಹಂಗೂ ಓಕೆ ಸರ್, ನಿಮ್ಮ ಜಡ್ಜ್ಮೆಂಟೇ ಅಲ್ಟಿಮೇಟ್. ನನಗೆ ನಿಮ್ಮ ಜಡ್ಜ್ಮೆಂಟ್ ಮೇಲೆ ಸ್ಕ್ರೀನ್ಗೆ ಹೋಗ್ತೀವಿ ಅಂದರೆ ಇವತ್ತು ಅದು ಫುಲ್ ಆಗಿದೆ. ನಾಲ್ಕು ಕಡೆ ಹೇಳ್ದ ಎಕ್ಸ್ಟ್ರಾರ್ಡಿನರಿ ಸ್ಕ್ರೀನ್ ಪ್ಲೇ, ಪಾಯಿಂಟ್ ಬಂದಾಗ ಅಲ್ಲೇ ಹಿಟ್ ಔಟ್. ಸೂಪರ್ ಪಾಯಿಂಟ್, ಸೂಪರ್ ಬಿಗ್ ಸ್ಕ್ರೀನ್ ಪ್ಲೇ, ವೆರಿ ನೈಸ್ಲಿ ಬ್ಲೆಂಡ್. ಇಲ್ಲ, ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಆಗ್ಬೇಕಂತಾನೆ ಮಾಡ್ಕೊಂಡು, ಆರ್ಗಾನಿಕ್ ಆಗಿ ಏನೇ ಟ್ವಿಸ್ಟ್ ಇದ್ರು ಆರ್ಗಾನಿಕ್ ಟ್ವಿಸ್ಟ್ ಅಂತಾನೆ ಪ್ಲಾನ್ ಮಾಡಿ ಮಾಡಿದ್ರೆ. ಸೆಕೆಂಡ್ ಹಾಫ್ ನಾವೆಲ್ಲ ಪೇಪರ್ ಅಲ್ಲಿ ಓದಿರೋದು ಸೀರೀಸ್ ಅಲ್ಲಿ ನೋಡಿರೋದು ಇದ್ರೂ ಕೂಡ ವಿ ಫೀಲ್ ಲೈಕ್ ಇದು ನಮ್ ಆಗಿರೋ ಕಥೆನ ತೋರಿಸ್ತಾ ಇದ್ದಾರೆ, ಅದು ಇದು ಅಂತ. ಅಂಡ್ ದ ಬ್ಯಾಕ್ ಡ್ರಾಪ್ ಆಫ್ ಸಿನಿಮಾ around Veerappan and Malay Madheshwara, that background. ಇಲ್ಲಿ ಮಜಾ ಮಿಕ್ಸ್ಚರ್ ಆಫ್ ಥ್ರಿಲ್ಲರ್ ಅಂಡ್ ಲವ್ ಸರ್. Actually, I can say that after a gap ಅಲ್ಲಿ you remember Vetrimaran. Oh, thank you sir. I can say that. ದೊಡ್ಡ ಕಾಂಪ್ಲಿಮೆಂಟ್. Because ನಾನು ನೋಡುವಾಗ ವಿಸರ್ನೆ ನೋಡಿದ್ಮೇಲೆ I have not seen such a great film. Okay sir, okay. In between, okay, this guy really remembered. Thank you sir. ನಾನು ಇವ್ರ ಪಿಕ್ಚರ್ ನೋಡಿದಾಗ ರಾತ್ರಿ 2 ಕಾಫಿ ಕುಡ್ಕೊಂಡು You remembered that. Really, it's wonderful job. One track ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಈಸಿ ಆಗಿರುತ್ತೆ ಸರ್. We had so many tracks. But it's properly blended. ನಮ್ಗೆ ಅಷ್ಟು ಟ್ರ್ಯಾಕ್ ಇರ್ಲಿಲ್ಲ ಅಂದ್ರೆ ಯಾಕಂದ್ರೆ ನೋಡಿ ಎಲ್ಲ ಡಾರ್ಕ್ ಅಲ್ಲಿ ಇದೆ ಸಿನಿಮಾ. ಹಿಂಗೆ ಹೋಗ್ತಿದ್ರೆ ಹೈ ಕ್ಯಾನ್ ಬಿ ಕ್ಯೂ, ಹೈ ಏನಿದೆ ಸರ್. ವಿಚಾರಣೆ ಆಲ್ಸೋ one track, one station. ಆ ಫಿಲ್ಮ್ ಅಲ್ಲಿ, ಆ ಸಿನಿಮಾ ಅಲ್ಲಿ ಅವ್ನು ಜೈಲಿಂದ ಓಡೋದ್ಮೇಲೆ ಯು ಫೀಲ್. Vetrimaran thing is that with one track he handled very good. Correct. After a gap, I'm saying after we never saw such a kind of films. But that's what I said. He remembered my favorite. Fantastic. Imange. The writing is excellent. Thank you sir. Thank you so much. Stunning writing. And Vijay. These guys are smart, huh? He's smart, I know. But Iman did Maina. ಕರೆಕ್ಟ್ ಸರ್. ದಟ್ಸ್ ವೈ ವಿ ಆರ್ ಸೆಲೆಕ್ಟೆಡ್. ಅವ್ರು ಮಾಡಿ ಈ ಜಾನರಲ್ಲಿ ಎಕ್ಸ್ಪರ್ಟ್ ಸರ್. ಅವರು ಕೈಯಲ್ಲಿಂದ ಹಿಡಿದು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅವರು.
ರಾಣ ಹೇಳ್ತಾನೆ ಗೊತ್ತಾ, ಸರ್ ನಾನು ಅವಳನ್ನ ಎಲ್ಲರಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಸರ್ ನಾನು ಅಂತ. ನಾನು ಶೈಲು ನೆನಪಾಯ್ತಪ್ಪ, ಬೇರೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಹೇಳ್ತಾನೆ, ಗೊತ್ತಾಯ್ತು ಸರ್, ಹೂ ಥರ ಸಾಕಿದೆ, ಕರೆಕ್ಟ್ ಹೇಳ್ಕೊಂಡು ಹೋಗ್ಬಿಟ್ರೆ ಸರ್. ಹೌದು ಐ ರಿಮೆಂಬರ್ ದಟ್ ಸೀನ್. ಇಟ್ ವಾಸ್ ಸೋ ಕ್ಲೋಸ್. ಕರೆಕ್ಟ್. ಇಲ್ಲ ನಮ್ಗೆ ಮೇ ಬಿ ಬ್ಯಾಕ್ ಆಫ್ ದಿ ಮೈಂಡ್ ನಾವು ಅದು ನೋಡಿ ಅಲ್ಲ, ರೆಫರೆನ್ಸ್ ಅಲ್ಲಿ ಇದೆ ಸರ್, ನಮ್ಮ ಚೆಲುವಿನ ಚಿತ್ತಾರ ಶೈಲು ಎರಡೂ ರೆಫರೆನ್ಸ್ ಅಲ್ಲಿ ಇದೆ ನನಗೆ. ನಾವೆಲ್ಲ ನಾನು ತರುಣ್ ಕ್ಲೋಸ್ ಆಗಿದ್ದಕ್ಕೆ ಡಿಸ್ಕಸ್ ಬಟ್ ಓವರ್ ಆಲ್ ನೋಡಿದಾಗ ನಿಮ್ಗೆ ಯಾವುದು ಅನ್ಸಲ್ಲ. ಅಲ್ಲ ಕರೆಕ್ಟ್, ಅಂದ್ರೆ ನಮಗೆ ಆ ಥರದ್ದು ಸಕ್ಸಸ್ಫುಲ್ ಫಾರ್ಮುಲಾ ಒಂದು ಬೇಕಲ್ಲ ನಮಗೆ, ನಾವು ಮಾಡ್ತೀವಿ ಧೈರ್ಯವಾಗಿ ಅಂತಂದಾಗ ಎರಡೇ ವರ್ತ್ ವೈಟಿಂಗ್ ಅಂತ. ವೆರಿ ನೈಸ್, ರಿಯಲಿ. And this success will be very huge, closer. ನೀವು ಬರ್ದಿಟ್ಕೊಳ್ಳಿ. ಇಲ್ಲ ನಾನು ಹೇಳ್ತಿಲ್ಲ, ಮೈ ಜಡ್ಜ್ಮೆಂಟ್ಸ್ ಆಲ್ ಬ್ಲಾಕ್ ಬಸ್ಟರ್ಸ್ ಲೈಕ್ ಬಿಕಾಸ್ ಐ ಜಡ್ಜ್ ವೆರಿ ಫಸ್ಟ್ ಡೇ, ಐ ಹ್ಯಾಪನ್ ಟು ಸಿಟ್ ಫೋರ್ತ್ ಡೇ. ಈಗ ನೀವು ಇಟ್ ಇಸ್ ದ ಬಿಗ್ಗೆಸ್ಟ್ ವೇವ್ಸ್ ಸಿನಿಮಾ ಪ್ರಕಾರ, ಬಿಕಾಸ್ ಐ ಬಿಲೀವ್ ಮೈ ಜಡ್ಜ್ಮೆಂಟ್ ಲೈಕ್ ದಟ್ ಇಟ್ ವಿಲ್ ಲೋ ವೈರಲ್ ಟು ದ ಪುನೀತ್ ನನಗೆ ಇಷ್ಟ ಆಗಿರಲಿಲ್ಲ, ಅದೇ ತರುಣ್ ಅಲ್ಲೇ ಗಿಲ್ಲಿ ಫೋನ್ ಮಾಡ್ತೀನಿ. ಐ ಡೋಂಟ್, ಈಗ ಆಡಿಯನ್ಸ್ಗೆ ನಾನು ಯಾವ ಪ್ರೀಮಿಯರ್ ಐ ಡೋಂಟ್ ಗೋ ಇಲ್ಲ. ಕರೆಕ್ಟ್ ಸರ್, ನಾವು ಎಲ್ಲೂ ನೋಡಿಲ್ಲ ಸರ್. ನನಗೂ ಸರ್ ಗಣೇಶ್ ಸರ್ ಬರ್ತಾ ಅಂದ ತಕ್ಷಣ ಫಸ್ಟ್ ಖುಷಿ ಆದ್ವಿ ಎಲ್ಲರೂ, ಟೀಮ್ ಅವರೆಲ್ಲರೂ ಕರೆಕ್ಟ್ ಪರ್ಸನ್ ಬರ್ತಾ ಇದ್ದಾರೆ ಅಂತ. ಕರೆಕ್ಟ್ ಪರ್ಸನ್ ಬರ್ತಾ ಇದ್ದಾರೆ ಹೋಗ್ಬಿಟ್ಟು ಎನಿ ಪ್ರೀಮಿಯರ್ಗೆ ಹೋದ್ರು, ಟು ಬಿ ಫ್ರಾಂಕ್ ವಿತ್ ದ ಫಿಲ್ಮ್ ಹೇಗಿದ್ರು ಪಾಸಿಟಿವ್ ಆಗಿ. ಬಟ್ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೇನೆ, ಒನ್ ಆಫ್ ದ ಬೆಸ್ಟ್ ಮೂವೀಸ್ ನಾನು ರೀಸೆಂಟಲ್ಲಿ ನೋಡಿದ್ದೆ. ಒನ್ ಆಫ್ ದ ಬೆಸ್ಟ್. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ವಾಯ್ಸ್, ಟೆಕ್ನಿಕ್ಯಾಲಿಟೀಸ್. ಐ ಲವ್ ಸೆಕೆಂಡ್ ಹಾಫ್. ಫಸ್ಟ್ ಇಲ್ಲಿ ಆಗ್ತಿದ್ದಂಗೆ ಹೇಳಿದೆ, ಮಚ್ಚ ಏರ್ತಾ ಇದೆ ಮಚ್ಚ ಅಂದರೆ ಫಸ್ಟ್ ಇಲ್ಲಿಗೆ ಅಲ್ಲಿ ಚಿನ್ನಿ ಫೋನ್ ಕಾಲ್ ಹೋದ್ರ ಅಲ್ಲೇ ಇಟ್ಟು ರಾಣ ರನ್ಸ್ ಅಲ್ಲ, ಮಜಾ ಫ್ರಮ್ ಹಿಯರ್ ಇಟ್ ಕರೆಕ್ಟ್ ಟೆಂಪೋ ಅಂತ ಅಲ್ಲೇ ಇಟ್ಟು ಒಳ್ಳೆ ಟೆಂಪೋ ಇದೆ ಇದು ಅಂತ. ನಾಗಬಣ್ಣ ಸರ್ದು ಅಲ್ಲೂ ಹೇಳಿದ್ರು, ಅಲ್ಲಿ ಫಾರೆಸ್ಟ್ ಅಲ್ಲಿ ಹೇಳಿದ್ರು ಎಕ್ಸ್ಟ್ರಾನೇ ಸ್ಪಿನ್ಸ್ ಇದು ಅವ್ರಿಬ್ಬರು ಕನೆಕ್ಟ್ ಆಗ್ತಿದ್ದಂಗೆ ಅಲ್ಲೂ. ಆಸ್ ಎ ಆಡಿಯನ್ ನನಗನ್ಸಿದ್ದು ಕಿಶೋರ್ನ ಹೊಡೆದ್ಬಿಡ್ಬೇಕು ಇವರು ಫೈಟಿಂಗ್. ಕರೆಕ್ಟ್. ಎಷ್ಟು ಹೊಡೆದ್ಬಿಡು ಅಂತ. ಎಷ್ಟು ನೆಗೆಟಿವ್ ಬೈಕ್ಲ ಅಂದ್ರೆ ಇವ್ರಿಗೇನೆ ಸರ್, ಇವ್ರ ಒಬ್ಬ ಇಲ್ಲ ಸರಿಯಾಗಿರೋದು, ಒಬ್ಬನೇ ಸರ್, ಒಬ್ಬೇ ಇದ್ರೆ ಸರಿಯಾಗಿರೋದು. ಜಗತ್ ತುಂಬಾ ಜನ ಮಾಡಿದ್ದಾರೆ. ಅವ್ರಿಗೆ ಸ್ಲ್ಯಾಂಗ್ ಎಲ್ಲ ಎಷ್ಟು ವರ್ಕ್ ಆಗಿದೆ ಸರ್ ನಮ್ಮ ಸಿನಿಮಾಗೆ. ರಿಯಲಿಸ್ಟಿಕ್ ಇದು ಅವ್ರಿಗೆ ನೇಟಿವ್ ಸ್ಲ್ಯಾಂಗ್, ಅದು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು, ಅದು ನಮ್ಗೆ ಸಖತ್ ಇಷ್ಟ ಆಯಿತು. ಬೆಸ್ಟ್ ಕ್ಲೈಮ್ಯಾಕ್ಸ್. ಈ ಕ್ಲೈಮ್ಯಾಕ್ಸ್ ಬಿಟ್ಟು ನೀವು ಪ್ಯಾಥೋ ಮಾಡೋದು, ಓವರ್ ಆಲ್ ಮಾಡೋದು ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಡಿಸಾಸ್ಟರ್. ಎಸ್ ಸರ್, ಸರ್ದೇ ಜಡ್ಜ್ಮೆಂಟ್ ಸರ್. ಅಂದರೆ ನಾವು ಹ್ಯಾಪಿ ಟ್ರ್ಯಾಜಿಡಿ ಎರಡೇ ಗೊತ್ತಿದ್ದು, ಸೆಮಿ ಟ್ರ್ಯಾಜಿಡಿ ಅಂತ ಒಂದು ಮಧ್ಯಕ್ಕೆ ಬಂದು ನನಗೆ ದ ವೇ ಶಿ ಈಸ್ ವೈಟಿಂಗ್ ದೇ ಅದು ಆ್ಯಂಡ್ ದ ವೇ ಹಿ ಈಸ್ ಸ್ಟ್ರಗ್ಲಿಂಗ್ ಹಿಯರ್ ಸೇರಿಸ್ಬಿಡಿ. ಈಗ ಇಲ್ಲ ಏನೇ ಆ್ಯಕ್ಟರ್ ಆಗಿರಲಿಲ್ಲ, ಏನೇ ಟೆಕ್ನಿಷಿಯನ್ ಆಗಲಿ, ಫಸ್ಟ್ ವಿ ಆರ್ ಹ್ಯೂಮನ್ ಅಲ್ಲಮ್ಮ. ಕರೆಕ್ಟ್. ಲವ್ ಹ್ಯಾಪನ್ಸ್, ಓಕೆ ಏನಾದರೂ ಆಗಬೇಕು ಅವರಿಬ್ರಿಗೆ ಅಂತ. ಶಿ ಈಸ್ ವೈಟಿಂಗ್ ದೇರ್, ಹಿ ಈಸ್ ಸ್ಟ್ರಗ್ಲಿಂಗ್ ಹಿಯರ್. ಓ ಹುಡುಗರು ಯಾಕೆ ಗುರು. ಬಟ್ ನಮ್ಗೇನಂದ್ರೆ ಮಿಸ್ಸಿಂಗ್ ಪಾರ್ಟ್ ಇದೆಯಲ್ಲ. ಇನ್ನೊಂದು ನೋಡಕ್ಕೆ ನೀನು ಹೇಳಿದ್ದೀನಿ ಅವರೇ ಮಾತಾಡ್ತಾನೆ ಹೇಳ್ಬಿಟ್ಟೆ ಅದನ್ನ. ಫಸ್ಟ್ ಶಾಟ್ ಇಂದ ಹಿಡಿದು ಹಾಸ್ಪಿಟಲ್ ತನಕನು ಅವ್ರಿಬ್ಬರು ಒಂದು ಫೇಮಸ್ ಸೇರ್ಸೋದೇ ಇಲ್ಲ. ಫ್ಲಾಶ್ ಬ್ಯಾಕ್ ಹೋಗ್ಬಾರ್ದು, ಫಸ್ಟೇ ಡಿಸೈಡ್ ಆಗಿದ್ವಿ ಇಬ್ಬರು ಒಟ್ಟಿಗೆ ಸೇರಬೇಕು ಅನ್ನೋದೇ ಆಸೆ ಅಂತ. ಬರೀ ಫೋನಲ್ಲಿ ಅಂಡ್ ನೀವು ಅವರಿಬ್ಬರನ್ನ ಫ್ಲಾಶ್ ಬ್ಯಾಕ್ ಹೇಳಲ್ಲ, ಅವರಿಬ್ಬರು ಏನಿಲ್ಲ. ಕರೆಕ್ಟ್ ಸರ್, ದಟ್ ವಾಸ್ ದ ಫಸ್ಟ್ ಥಿಂಗ್ ವಿ ಡಿಸ್ಕಸ್. ಅಂದ್ರೆ ಇಡೀ ಸಿನಿಮಾ ರಿಯಲ್ ಟೈಮ್ ಅಲ್ಲೇ ಹೋಗುತ್ತೆ, ಒಂದು ಫ್ಲಾಶ್ ಬ್ಯಾಕ್ ಹೋಗ್ಬಾರ್ದು ಅಂತ ಡಿಸೈಡ್ ಆಗಿದ್ದಾರೆ, ಒಂದು ಶಾಟ್ ಹೋಗೋದು ಬೇಡ ಅಂತ. ಕರೆಕ್ಟ್. That ending is right. And even we felt like there are 100 love stories. ಯಾವ್ದಾರು ಕನೆಕ್ಟ್ ಮಾಡ್ಕೊಳ್ಳಿ ಬಿಡಿ ಅವರು. ಚೆಲುವ ಚಿತ್ತಾರದೇ ಕನೆಕ್ಟ್ ಮಾಡ್ಕೊಳ್ಳಿ, ಶೈಲುದ್ ಕನೆಕ್ಟ್ ಮಾಡ್ಕೊಳ್ಳಿ, ಮುಂಗಾರು ಮಳೆ ಕನೆಕ್ಟ್ ಮಾಡಿ, ಯಾವ್ದಾದ್ರು ಕನೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ. ಹೌದು ನೋಡಿದ ತಕ್ಷಣ ಹೌದು ಅಷ್ಟೇ. ಹೌದು ನಿಮ್ಗೆ ಯಾರು ಹೆಂಗ್ ಪ್ರೀತಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಕರೆಕ್ಟ್.
ಅದೊಂದೇ ನಾವು ಲವ್ ಹೆಂಗ್ ಬೇಕಾದ್ರೆ ಕನೆಕ್ಟ್ ಹಾಕೊಂಡಿದ್ವಿ. ಲವ್ ಸ್ಟೋರಿ ಪ್ರಯಾರಿಟಿ ಬರಲ್ಲ ಸರ್ ಅದಕ್ಕೆ, ಬಿಕಾಸ್ ಹೌ ದೇ ಜಾಯಿನ್ ಅಷ್ಟೇ. ಈಗ ವಾಟ್ ಎವರ್ ದೇ ಇಮ್ಯಾಜಿನ್, ಲೆಟ್ ದೆಮ್ ಇಮ್ಯಾಜಿನ್. ಲವ್ ಆಗಕ್ಕೆ ಒಬ್ಬೊಬ್ಬರ ಪರ್ಸೆಪ್ಷನ್ ಒಂದೊಂದು ಇರುತ್ತೆ. ಕರೆಕ್ಟ್. ಜಾಯಿನಿಂಗ್ ಓನ್ಲಿ ಕೌಂಟ್ಸ್. ಸೊ ಇವರೆಲ್ಲ ಈಗ ಆಡಿಯನ್ಸ್ ಒಂದು 300 ಜನ ಕೂತಿದ್ದೀವಿ ಅಂದ್ರೆ 600 ಕಣ್ಣು. ಓಕೆ, ಅಷ್ಟು ಜನ ಎಂಗೇಜ್ ಆಗಿದ್ದಾರೆ ಅಂದ್ರೆ ವಿ ಆರ್ ಗೋಯಿಂಗ್ ಇನ್ ಪ್ರಾಪರ್ ವೇ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಡೈರೆಕ್ಟ್ರು ನೀವು ಫಸ್ಟಿಂದ ಸೇರಿಸಿಲ್ಲ, ಕೈ ಹಿಡಿಸಿಲ್ಲ, ಸಾಂಗ್ ಆಲ್ಸೋ ಇದು ಮಾಡ್ಬಿಟ್ಟು ಲಾಸ್ಟ್ ಹೊಡೆದು ಸಾಯಿಸ್ಬಿಟ್ರೆ ದಿಸ್ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ಐ ಹ್ಯಾವ್ ಸೀನ್. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಅಮ್ಮ. ಐ ಶುಡ್ ಥ್ಯಾಂಕ್ ಯು, ಯು ಗೈಸ್ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಎಲ್ಲೂ ಹೋಗಲಿಲ್ಲ ಅಂದರು ಈ ಥರ ಸಿನಿಮಾ ನೋಡಿದ್ರೇನು ಆ್ಯಸ್ ಎ ಇಂಡಸ್ಟ್ರಿ, ಆ್ಯಸ್ ಎ ಆ್ಯಕ್ಟರ್, ಆ್ಯಸ್ ಎ ಟೆಕ್ನಿಷಿಯನ್ ಒಂಥರ ಬೂಸ್ಟ್ ಅನಿಸ್ತಾ ಇರುತ್ತೆ ನನಗೆ. ಆಗುತ್ತೆ ಸರ್, ಎಲ್ಲ ಚೆನ್ನಾಗುತ್ತೆ. ಈಗ ನೀವೆಲ್ಲ ಬಂದಿದ್ದೀರಲ್ಲ, ಲಾಂಗ್ ವೇ ಟು ಗೋ. ಟೆಲ್ ಮಿ ಒನ್ ಗುಡ್ ಸ್ಕ್ರಿಪ್ಟ್. ಪ್ರೆಸೆಂಟ್ ಸರ್, ಓಕೆ, 100% ಸರ್. Thank you so much. ಪ್ಲೆಜರ್ ಸರ್. ಎವ್ರಿ ಆರ್ಡರ್ ಶೂಟಿಂಗ್ ಮುಗಿಸ್ಕೊಂಡು ಸಾಕು. I heard little bit about the movie. He's really couldn't watch. But when he said ultimately, yeah, the cinema never. But really, you surprised us. No, I told him, ಈಗೇನೆ ಫಸ್ಟ್ ಇಲ್ಲ ಬುಧವಾರ ಮಂಗಳವಾರ ಆಕ್ಷನ್ ಮುಗಿಯುತ್ತೆ, ಇದನ್ನ ಬುಧವಾರ ನೋಡೋಣ ಅಂತಂದ್ರೆ ದೆನ್ ಅಗೇನ್ ಹಿ ಓನ್ಲಿ ಸಂಡೇನೋ ಮಂಡೇನೋ ನೋಡಿದ್ರೆ ಚೆನ್ನಾಗಾಗುತ್ತೆ. No, it's good because this is the right time. Because next weekend, definitely. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಗಂಟೆ ಮುಂಚೆ And ಇನ್ನೊಂದು ಫ್ಯಾಕ್ಟರ್ ಇಲ್ಲ ಸರ್, ಟು ಬಿ ಆನೆಸ್ಟ್, whether we watch it or not, we say it or not, it has to go. It will go. It will go. It should This go. only additional this thing that will not it on. The cinema as it will go. Hey, please, It will go very huge. man, come on. I'm just 32. ಕರೆಕ್ಟ್. ಈ ಜಾನರ್ ಇದೆಲ್ಲ ಅದಕ್ಕೆ ಮಾಸ್ 92 ನನಗೆ ರಾಣ ಆಕ್ಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಹಿಂಗ್ ಮಾಡ್ಬಿಟ್ಟಿದ್ದಾರೆ. But it really look like the typical cab driver. That's what it worked. ಸರ್ ಮೇ ಬಿ ಫ್ಯೂ ಇಯರ್ಸ್ ಬ್ಯಾಕ್ ಈ ಸ್ಕ್ರಿಪ್ಟ್ ಬಂದ್ರೆ ಐ ಥಿಂಕ್ ಫಸ್ಟ್ ಇವ್ರ ಹತ್ರನೇ ಹೋಗ್ತಿದ್ದೇನೆ ಯಾರಾದ್ರೂ ನಾವು, ಬಿಕಾಸ್ ಈ ಸ್ಟಾರ್ Correct. ನಮ್ಗೆ ಸ್ಟಾರ್ ಇರ್ಬಾರ್ದು, ಅಂಡರ್ಡಾಗ್ ಇರಬೇಕು ಅಂತ No, it is like that. ಅದರ್ವೈಸ್ And it actually, of course, it exaggerates answer. It doesn't need any promotion. Just by voice, it will go viral. No, Just by voice. No. People's voice. It will go. It will run like anything, sir. It will run like anything. Thank you, sir. Believe my judgment. That's how it's been, sir, from yesterday and day No, before, it's been like it that. is bigger now. Still, it goes bigger. ಮೇಡಮ್ ಈಚ್ ಅಂಡ್ ಎವ್ರಿ ಸೀನ್ ನೀವು ರಾಣ ಆಕ್ಟ್ ಮಾಡೋದು ಹಿಂಗ್ ಮಾಡೋ ಕ್ಲೈಮ್ಯಾಕ್ಸ್ ಹಿಡ್ಕೋ ಇದೆ. ಅಷ್ಟು ಮಾಡಿದ್ದಾರೆ ಸರ್. ನೈಸ್ ನೈಸ್ ರಾಣ. Yes. ವೆರಿ ನೈಸ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸರ್. ಅಪ್ಪ ಬೆಳಗ್ಗೆ ತಿರ್ಗಿ ಫೈಟಿಂಗ್ ಇದೆ ನನಗೆ.